ಬರ್ರಿ ಇವತ್ತ ಈ ಖಾಲಿ ಬಾಟ್ಲಿ ಮತ್ತು ಅವಲಕ್ಕಿನಿಂದ ಭಾಳ ರುಚಿಯಾಗಿರುವಂಥ ಒಂದು ಪದಾರ್ಥ ತಯಾರಿಸೋಣ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಇದನ್ನು ನೀವು ತಿಂಗಳಗಟ್ಟಲೆ ಇಟ್ಟು ತಿನ್ಬಹುದು. ಜಾಸ್ತಿ ತಡ ಮಾಡೋದು ಬೇಡ. ಬರ್ರಿ ಇದನ್ನು ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ತಯಾರ್ಸಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಮೀಡಿಯಮ್ ಅವಲಕ್ಕಿ ತೊಗೊಳಕತ್ತೀನಿ. ನಾವು ನಾರ್ಮಲಿ ಮನ್ಯಾಗ ನಾಷ್ಟ ಮಾಡೋಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ, ಅದು ಅವಲಕ್ಕಿ ಇದು. ಇದಕ್ಕಿಂತ ದಪ್ಪ ಬರ್ತೈತಿ, ನಾವು ಅದಕ್ಕೆ ದಪ್ಪನ ಅವಲಕ್ಕಿ ಅಂತೇವಿ. ಅಥವಾ ಇದಕ್ಕಿಂತ ತೆಳ್ಳಗನು ಬರ್ತೈತಿ, ಅದಕ್ಕೆ ಪೇಪರ್ ಅವಲಕ್ಕಿ ಅಂತೇವೆ ನೋಡ್ರಿ. ಅವನ್ನ ತಗೋಬೇಡ್ರಿ, ಇದ ಅವಲಕ್ಕಿ ತಗೋರಿ. ಇವನ್ನ ನಾವು ಸಾನಸಿ ತಗೋಬೇಕು. ಅಂದ್ರೆ ಇದ್ರಾಗ ಕಸ ಕಡ್ಡಿ ಧೂಳು ಏನಾರ ಇದ್ರ ಕ್ಲೀನ್ ಆಕತಿ. ಯಾಕಂದ್ರೆ ಇವನ್ನ ನಾವು ತೊಳೆದು ತಗೊಳಕ್ ಬರಂಗಿಲ್ಲ. ಹಿಂಗ ಸಾನ್ಸಿದ ಮ್ಯಾಗ ಇವನ್ನ ಒಂದು ಪ್ಯಾನ್ಯಾಗ ಹಾಕ್ರಿ. ಇಲ್ಲಿ ನಾನು ಅಗಾರೋ ಹಾರ್ಡ್ ಆ್ಯನೋಡೈಸ್ಡ್ ಪ್ಯಾನ್ ಯೂಸ್ ಮಾಡಾಕತ್ತೀನಿ. ಅದ ಸಾನ್ಗಿ ಒಳಗೆ ಅರ್ಧ ಕಪ್ನಷ್ಟು ಪುಟಾಣಿನೂ ಸಾನಿಸಿ ತಗೊಳ್ಳೋಣ. ಇದ್ರಾಗನು ಸಣ್ಣ ಸಣ್ಣ ತುಂಡು ಮತ್ತು ಧೂಳು ಇರ್ತೈತಿ, ಅದೆಲ್ಲ ಕ್ಲೀನ್ ಆಕತಿ. ಇವನು ಅದ ಪ್ಯಾನ್ಯಾಗ ಹಾಕಿ ಈ ಎರಡೂ ಈಗ ನಾವು ರೋಸ್ಟ್ ಮಾಡ್ಕೊಂಡು ತಗೋಬೇಕು. ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಇವನ್ನ ಒಂದು 2 ನಿಮಿಷ ಬಿಸಿ ಮಾಡ್ಕೊಂಡು ತಗೋರಿ. ಅವಲಕ್ಕಿ ಇರಲಿ ಅಥವಾ ಪುಟಾಣಿ ಇವು ಏನಾರ ಮೆತ್ತಗೆ ಆಗಿದ್ರೆ ಈ ರೀತಿ ಬಿಸಿ ಮಾಡ್ಕೊಂಡು ತಗೊಳ್ಳೋದ್ರಿಂದ ಇವು ಒಂದು ಸ್ವಲ್ಪ ಕ್ರಿಸ್ಪಿ ಹಾಕು. ನೆಕ್ಸ್ಟ್ ಇವನ್ನ ನಾವು ಗ್ರೈಂಡ್ ಮಾಡಬೇಕು ನೋಡ್ರಿ, ಆಗ ಇವು ಚಂದಾಗ ಪುಡಿ ಹಾಕು. ಅದಕ್ಕೆ ಇವನ್ನ ನಾವು ಈ ರೀತಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತಗೊಳಕತ್ತೇವಿ. ಒಂದು 2 ನಿಮಿಷ ಹುರಿದ್ಮ್ಯಾಗ ಅವಲಕ್ಕಿ ಚೆಕ್ ಮಾಡೋಣ. ನೋಡ್ರಿ ಇವು ಚಂದಾಗ ಪುಡಿ ಆಗಾಕತ್ತವು. ಇವನ್ನ ತೆಗೆದು ಒಂದು ಪ್ಲೇಟ್ನ್ಯಾಗ ಒಂದು ಸ್ವಲ್ಪ ಹೊತ್ತು ಆರೋಕ್ ಬಿಡ್ರಿ. ಆರಿದ್ಮ್ಯಾಗ ಇವನ್ನ ನಾವು ಗ್ರೈಂಡ್ ಮಾಡಬೇಕು. ಮಿಕ್ಸಿ ಜಾರ್ನ್ಯಾಗ ಹಾಕಿ ಇದನ್ನ ಎಷ್ಟು ಆಕತ್ ನೋಡ್ರಿ ಅಷ್ಟು ಸಣ್ಣಕ್ಕೆ ಪುಡಿ ಮಾಡ್ಕೊಂಡು ತಗೋರಿ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಹಿಂಗೆ ಇದನ್ನ ಫೈನ್ ಪೌಡರ್ ಮಾಡ್ಕೊಂಡು ತಗೋರಿ. ಇದ್ರಾಗ ಅವಲಕ್ಕಿ ಅಥವಾ ಪುಟಾಣಿ ದೊಡ್ಡ ದೊಡ್ಡ ತುಂಡು ಉಳಿಬಾರ್ದು. ಇದನ್ನ ನಾವು ಎಷ್ಟು ಸಣ್ಣಕ್ಕೆ ಗ್ರೈಂಡ್ ಮಾಡಿದ್ರು ಇದ್ರಾಗ ತುಂಡು ಉಳ್ದಿರೋ ಸಾಧ್ಯತೆ ಇರ್ತೈತಿ. ಅದಕ್ಕೆ ಇದನ್ನ ಒಂದ್ಸತಿ ಸಾನಸಿನ ತಗೋರಿ. ನಾವು ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟು ಸಾನಿಸ್ತೇವೆ ನೋಡ್ರಿ, ಬಹಳ ಸಣ್ಣ ಕಣ್ಣಿನ ಸಾನ್ಗಿ ಇರ್ತೈತಿ, ಅದರಿಂದ ಸಾನಿಸ್ರಿ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಹಿಂಗೆ ಸಣ್ಣ ಸಣ್ಣ ತುಂಡು ಉಳ್ದಿರ್ತಾವೆ, ಇವನ್ನ ತೆಗೆದು ಬಿಡ್ರಿ. ಈಗ ಇದ್ರಾಗ ನಾವು 1.5 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. ನೀವು ಮನ್ಯಾಗ ರೆಡಿ ಮಾಡಿರೋ ಅಕ್ಕಿ ಹಿಟ್ಟರ ಹಾಕ್ರಿ, ಇಲ್ಲ ಮಾರ್ಕೆಟ್ನಾಗ ರೆಡಿಮೇಡ್ ಸಿಗ್ತೈತಿ ಅದನ್ನಾರ ಹಾಕ್ರಿ, ನಡಿತೈತಿ. ಈಗ ಇದ್ರಾಗ 2 ಚಮಚೆ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ರಿ. ಅಥವಾ ನಿಮ್ಗೆ ಖಾರ ಎಷ್ಟು ಬೇಕು ಅದನ್ನ ನೋಡ್ಕೊಂಡು ಖಾರದ ಪುಡಿ ಹಾಕ್ರಿ. 1 ಚಮಚೆ ಅಷ್ಟು ಅಜ್ವಾನ ಹಾಕ್ರಿ. ಅಜ್ವಾನ ಹಿಂಗ ಒಂದು ಸ್ವಲ್ಪ ತಿಕ್ಕಿ ಹಾಕ್ರಿ. 2 ಚಮಚ ಬಿಳಿ ಎಳ್ಳು, ನೀವು ಬೇಕಂದ್ರೆ ಕರಿ ಎಳ್ಳುನು ಹಾಕ್ಬಹುದು. 1 ಚಮಚೆ ಅಷ್ಟು ಜೀರಿಗೆನ ಒಂದು ಸ್ವಲ್ಪ ಜಜ್ಜಿ ಹಾಕಾಕತ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚೆ ಅಷ್ಟು ಹಿಂಗೆ ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಇವನ್ನ ಹಿಂಗೆ ಒಣಾದ ಕಲಿಸ್ಕೊಂಡು ತಗೋರಿ. ಅಂದ್ರೆ ನಾವು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಹಾಕವು. ಹಿಂಗಿದನ್ನ 1 ನಿಮಿಷ ಕಲಿಸ್ಕೊಂಡ್ಮ್ಯಾಗ ಈಗ ಇದ್ರಾಗ ನಾವು ತುಪ್ಪ ಬಿಸಿ ಮಾಡಿ ಹಾಕಬೇಕು. ಈ ಥರದ ಒಂದು ಸಣ್ಣ ಪ್ಯಾನ್ಯಾಗ 3 ಚಮಚೆ ಅಷ್ಟು ತುಪ್ಪ ಹಾಕ್ರಿ. ಇದನ್ನ ಕಡಗ್ ಬಿಸಿ ಮಾಡ್ರಿ. ಈಗ ಇದನ್ನ ಹಿಟ್ನ್ಯಾಗ ಹಾಕಿ ಮುಂಚೆ ಚಮಚೆಯಿಂದ ಇದನ್ನ ನೋಡ್ರಿ ಹಿಂಗೆ ಕಲಿಸ್ಕೊಂಡು ತಗೋರಿ. ಯಾಕಂದ್ರೆ ಈ ತುಪ್ಪ ಭಾಳ ಬಿಸಿ ಇರ್ತೈತಿ, ಕೈನಿಂದ ಕಲ್ಸಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಕೈ ಸುಡೋ ಸಾಧ್ಯತೆ ಇರ್ತೈತಿ. ಇದು ಕೈನಿಂದ ಮುಟ್ಬಹುದು. ಅಷ್ಟು ಆರಿದ್ಮ್ಯಾಗ ಇದನ್ನ ಕೈನಿಂದನ ಕಲಿಸ್ರಿ. ನಾವು ಇದ್ರಾಗ ಹಾಕಿ ತುಪ್ಪ ಏನೈತೆ ನೋಡ್ರಿ, ಹಿಟ್ಟಿನ ಪ್ರತಿ ಒಂದು ಕಣಕ್ಕೆ ಹತ್ತಬೇಕು. ಅದಕ್ಕೆ ಇದನ್ನ ನಾನು ತೋರ್ಸಾಕತ್ತೇನೆ ನೋಡ್ರಿ, ಹಿಂಗೆ ತಿಕ್ಕಿ ತಿಕ್ಕಿ ಕಲಿಸ್ರಿ. ಹಿಂಗೆ ಇದನ್ನ ಒಂದು 2 ರಿಂದ 3 ನಿಮಿಷ ಕಲಿಸ್ಕೊಂಡು ತಗೋರಿ. ಅಂದ್ರೆ ನಾವು ಹಾಕಿ ತುಪ್ಪ ಹಿಟ್ಟಿನ್ಯಾಗ ಎಲ್ಲ ಕಡೆ ಚಂದಾಗ ಸ್ಪ್ರೆಡ್ ಆಗಿ ಮಿಕ್ಸ್ ಆಕತಿ. ಅದರಿಂದ ನಾವು ಮಾಡಾಕೊತ್ತಿರೋ ರೆಸಿಪಿ ಏನೈತೆ ನೋಡ್ರಿ, ಪಳ್ಳು ಗರಿ ಗರಿಯಾಗಿ ಬಾಯಾಗ ಕರ್ಗೋ ರೀತಿ ಬರ್ತೈತಿ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ನಾವು ಇದನ್ನ ಹೆಂಗೆ ಕಲ್ಸಾಕತ್ತೇವಿ ಹಂಗಂಗೆ ಇದ್ರ ಕಲರ್ ಒಂದು ಸ್ವಲ್ಪ ಚೇಂಜ್ ಆಕ್ಕೊಂತ ಬರಾಕತ್ತೈತಿ. ಹಿಂಗೆ ಇದನ್ನ ಕಡಿಮೆ ಅಂದ್ರೂ ಒಂದು 3 ರಿಂದ 4 ನಿಮಿಷ ಕಲಿಸ್ಕೊಂಡು ತಗೋರಿ. ಅಂದ್ರೆ ಇದು ಬರೋಬ್ಬರಿ ಮಿಕ್ಸ್ ಆಕತಿ. ಲಾಸ್ಟಿಗೆ ಇದನ್ನ ಹಿಂಗೆ ಮುಟ್ಟಿಗೆ ಮಾಡಿ ಚೆಕ್ ಮಾಡ್ರಿ, ಇದು ಬೈಂಡ್ ಆಗಬೇಕು. ಅಂದ್ರೆ ನಾವು ಹಾಕಿದ ತುಪ್ಪದ ಪ್ರಮಾಣ ಏನೈತೆ ನೋಡ್ರಿ ಅದು ಕರೆಕ್ಟ್ ಐತಂತ ಅರ್ಥ. ಈಗ ಇದ್ರಾಗ ಬಿಸಿ ನೀರು ಹಾಕಿ ಇದನ್ನ ಕಲಿಸ್ರಿ. ಸ್ವಲ್ಪ ನೀರು ಹಾಕ್ರಿ ಮತ್ತು ನೋಡ್ಕೊಂಡ ಕಲಿಸ್ರಿ. ಯಾಕಂದ್ರೆ ನೀರು ಬಿಸಿ ಇರ್ತವು. ಒಂದ ಸತಿ ಭಾಳಷ್ಟು ನೀರು ಹಾಕ್ಬೇಡ್ರಿ, ಇಲ್ಲಾಂದ್ರೆ ಹಿಟ್ಟು ತೆಳ್ಳಗಾಕತಿ. ಆಮ್ಯಾಗ ನಾವು ಮಾಡಾಕತ್ತಿರೋ ರೆಸಿಪಿ ಏನೈತೆ ನೋಡ್ರಿ ಅದು ಸರಿ ಬರಂಗಿಲ್ಲ. ಇದನ್ನ ನಾವು ಚಪಾತಿ ಮಾಡಕ್ಕೆ ಹಿಟ್ಟು ಕಲಿಸ್ತೇವೆ ನೋಡ್ರಿ, ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಕಲಿಸ್ಬೇಕು. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಹಿಟ್ಟು ಹಿಂಗೆ ಗಟ್ಟಿ ಹದಕ್ಕೆ ಕಲಿಸ್ಕೊಂಡು ತಗೋರಿ. ಈಗ ನಿಮ್ಗೆ ಗೊತ್ತಾಗಿರ್ಬೋದು ನಾವು ಏನು ಮಾಡಾಕತ್ತೇವೆ ಅಂತ. ಹೌದು, ನಾವು ಅವಲಕ್ಕಿ ಚಕ್ಲಿ ಮಾಡಾಕತ್ತೇವಿ. ಈಗ ಈ ಹಿಟ್ಟಿನಾಗ ನಾವು ಯಾವ ಥರದ ಸಾಚ ತೊಗೊಳಕತ್ತೇವಿ ಅದನ್ನು ನೋಡಿಕೊಂಡು ಹಿಟ್ಟಿನ ಉಳಿ ಮಾಡ್ಕೊಂಡು ತಗೋರಿ.
ಇದನ್ನ ಸಾಚದಾಗ ಹಾಕ್ರಿ. ಸಾಚದಾಗ ಹಿಟ್ಟು ತುಂಬಬೇಕಾದ್ರೆ ನೋಡ್ರಿ ಹಿಂಗ ಚಂದಾಗ ಪ್ರೆಸ್ ಮಾಡಿ ಆದಷ್ಟು ತುದಿವರೆಗೂ ತುಂಬ್ರಿ. ಅಂದ್ರೆ ಇದ್ರಾಗ ಏರ್ ಗ್ಯಾಪ್ ಕ್ರಿಯೇಟ್ ಆಗಂಗಿಲ್ಲ. ಏರ್ ಗ್ಯಾಪ್ ಕ್ರಿಯೇಟ್ ಆದ್ರೆ ಏನಾಕತ್ತೆ ಅಂದ್ರೆ ನಾವು ಚಕ್ಲಿ ಹಾಕ್ಬೇಕಾದ್ರೆ ಚಕ್ಲಿ ಮುರಿತೈತಿ. ಈಗ ನೋಡ್ರಿ ನಮ್ಮ ಸಾಚಾ ಚಕ್ಲಿ ಹಾಕಕ್ ರೆಡಿ ಐತಿ. ಹಿಂಗ ಸಣ್ಣ ಪ್ಲೇಟ್ ತಗೊಂಡು ಇದ್ರ ಮ್ಯಾಗ ಚಕ್ಲಿ ಹಾಕ್ರಿ. ಇಲ್ಲಂದ್ರ ನೀವು ಬೇಕಂದ್ರ ಒಂದು ದೊಡ್ಡ ಪ್ಲೇಟ್ ಮ್ಯಾಗ ಒಂದ ಸತಿ ಬಹಳಷ್ಟು ಚಕ್ಲಿ ಹಾಕ್ಬಹುದು. ನೀವ್ ಇಲ್ಲಿ ನೋಡಾಕತ್ತಿರ್ಬಹುದು ಚಕ್ಲಿ ಸ್ವಲ್ಪನೂ ಮುರಿಲಿಲ್ಲ. ಇದ್ರ ಲಾಸ್ಟ್ ಮತ್ತ ಒಳಗಿನ ತುದಿನ ಒಂದ್ ಸ್ವಲ್ಪ ಪ್ರೆಸ್ ಮಾಡಿ ತಗೋರಿ. ಅಂದ್ರೆ ಇದು ಎಣ್ಣೆಗ್ ಹಾಕಿದಾಗ ಬಿಚ್ಚಂಗಿಲ್ಲ. ಈಗ ಇದನ್ನ ನೋಡ್ರಿ ಹಿಂಗ ಜಾರಿ ಸೌಟ್ ಮ್ಯಾಗ ಹೊಳಸಿ ತಗೊಂಡು ಇದನ್ನ ಡೈರೆಕ್ಟ್ ಆಗಿ ಎಣ್ಣೆಗ್ ಬಿಡ್ರಿ. ನಾನಿಲ್ಲಿ ಎಣ್ಣೆ ಮುಂಚೆನ ಬಿಸಿ ಮಾಡಕ್ ಇಟ್ಟಿದ್ದೆ. ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಎಣ್ಣೆ ಮೀಡಿಯಂ ಬಿಸಿ ಇರ್ತೈತಿ ನೋಡ್ರಿ, ಆಗ ಇವನ್ನ ಎಣ್ಣೆಗೆ ಹಾಕ್ರಿ. ಇವನ್ನ ಎಣ್ಣೆ ಕಡಕ್ ಬಿಸಿ ಮಾಡ್ಕೊಂಡು ಅಥವಾ ಹೈ ಫ್ಲೇಮ್ನಾಗ ಬೇಯಿಸ್ಬ್ಯಾಡ್ರಿ. ಇಲ್ಲಾಂದ್ರೆ ಏನಾಕತ್ತೆ ಅಂದ್ರೆ ಇದಕ್ಕೆ ಹೊರಗಿನ ಸೈಡ್ ಬಹಳ ಲಘು ಹೊಂಬಣ್ಣ ಬರ್ತೈತಿ. ಆದ್ರೆ ಇವು ಒಳಗ ಬೆಂದಿರಂಗಿಲ್ಲ, ಹಸಿ ಬಿಸಿನ ಉಳ್ದಿರ್ತವು. ಅದರಿಂದ ಇವನ್ನ ಎಣ್ಣೆಯಿಂದ ಹೊರಗೆ ತೆಗೆದ ತಕ್ಷಣ ಇವು ಕ್ರಿಸ್ಪಿನ ಅನಿಸ್ತವು. ಆದ್ರೆ ಒಂದ್ ಸ್ವಲ್ಪ ಹೊತ್ತಾದ್ಮ್ಯಾಗ ಇವು ಮೆತ್ತಗಾಗ್ಬಿಡ್ತವು. ಅದಕ್ಕೆ ನಮ್ಮ ಚಕ್ಲಿ ಬಹಳ ದಿನದವರೆಗೂ ಕ್ರಿಸ್ಪಿನ ಇರ್ಬೇಕಂದ್ರ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಇವನ್ನ ಚಂದಾಗ ಹೊಳಸಿ ಹಾಕ್ತಾನ ಒಳಗಿಂದ ಬೆಂದು ಕ್ರಿಸ್ಪಿ ಹಾಕವ್ ನೋಡ್ರಿ, ಅಲ್ಲಿವರೆಗೂ ಬೇಯಿಸ್ರಿ. ಇವು ಒಳಗಿಂದ ಪೂರ್ತಿ ಬೆಂದ ಮ್ಯಾಗ ನೋಡ್ರಿ ತಳಕ್ ಹೊಕ್ಕವು ಮತ್ತು ಮ್ಯಾಲಿನ ಬಬಲ್ಸ್ ಕಡಿಮೆ ಹಾಕವು. ಆಗ ಇವನ್ನ ಎಣ್ಣೆ ಬಸ್ತು ಹೊರಗೆ ತೆಗಿರಿ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಈ ಥರ ಇದಕ್ಕೆ ಕಲರ್ ಬಂದ್ರೆ ಇವನ್ನ ತೆಗೆದು ಬಿಡ್ರಿ. ಇದಕ್ಕೆ ಜಾಸ್ತಿ ಇದಕ್ಕೆ ಹೊಂಬಣ್ಣ ಬರೆಸ್ಬೇಡ್ರಿ. ಸೊ ನಮ್ಮ ಚಕ್ಲಿ ರೆಡಿ ಅದವು ನೋಡ್ರಿ. ಇದಕ್ಕೆ ಮುಳ್ಳಿನ ಟೆಕ್ಸ್ಚರ್ ಎಷ್ಟು ಪರ್ಫೆಕ್ಟ್ ಬಂದೈತಿ. ಇವು ನೋಡಾಕಷ್ಟ ಚಂದ ಕಾಣಂಗಿಲ್ರಿ, ತಿನ್ನಕ್ಕೂ ಭಾರಿ ಅಂದ್ರ ಭಾರಿ ರುಚಿ ಹಾಕವು. ಒಂದ್ಸತಿ ಮಾಡ್ಕೊಂಡು ತಿನ್ರಿ. ಈಗ ನಮ್ಮ ಮನೆಗಿಂತ ಚಕ್ಲಿ ಸಾಚ ಇಲ್ಲ, ಆದ್ರೆ ಚಕ್ಲಿ ಮಾಡ್ಬೇಕಂದ್ರ ಒಂದು ಟ್ರಿಕ್ ಹೇಳ್ಕೊಡ್ತೇನೆ ನೋಡ್ರಿ. ಏನಂದ್ರ ನಮ್ಮ ಮನ್ಯಾಗಿಂತ ಖಾಲಿ ನೀರಿನ ಬಾಟಲ್ ಇದ್ದೇ ಇರ್ತೈತಿ. ಇದು ಬಹಳ ತೆಳ್ಳಗಿರ್ಬೇಕು ಅಂತ ನೀರಿನ ಬಾಟಲ್ ತಗೋರಿ. ದಪ್ಪ ಇರ್ತೈತಿ ನೋಡ್ರಿ, ಅಂತ ಬಾಟಲ್ ತಗೊಂಡ್ರೆ ಯೂಸ್ ಆಗಂಗಿಲ್ಲ. ಈಗ ಇದ್ರ ಮುಚ್ಚಳ ತೆಗೆದು ನಾವು ಚಕ್ಲಿ ಪ್ಲೇಟ್ ಮ್ಯಾಗ ಹೆಂಗ ಸ್ಟಾರ್ ಶೇಪ್ ಇರ್ತೈತಿ ನೋಡ್ರಿ, ಆ ರೀತಿ ಇದ್ರ ಮ್ಯಾಗ ಕಟ್ ಮಾಡ್ಕೊಂಡು ತಗೋಬೇಕು. ಇದಕ್ಕೆ ಚಾಕುನ ಬಿಸಿ ಮಾಡ್ಕೊಂಡು ನೋಡ್ರಿ ಹಿಂಗ ಸ್ಟಾರ್ ಶೇಪ್ನ್ಯಾಗ ಇದನ್ನ ಕಟ್ ಮಾಡ್ರಿ. ಈಗ ನಾವು ರೆಡಿ ಮಾಡಿರೋ ಹಿಟ್ಟು ಏನೈತೆ ನೋಡ್ರಿ, ಅದನ್ನ ಒಂದು ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಬಾಟಲ್ನಾಗ ತುಂಬ್ರಿ. ಹಿಂಗ ಪೂರ್ತಿ ಬಾಟಲ್ ತುಂಬಿದ ಮ್ಯಾಗ ಈಗ ಲಿಡ್ ಕ್ಲೋಸ್ ಮಾಡ್ರಿ. ನೀವು ಇದರಿಂದ ರೌಂಡ್ ಚಕ್ಲಿ ತಯಾರಿಸ್ಬೋದು ಅಥವಾ ನೋಡ್ರಿ ಈ ರೀತಿ ಇದನ್ನ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಆಮ್ಯಾಗ ಕಟ್ ಮಾಡ್ರಿ. ಸೊ ಈ ಥರ ಇದು ಈಸಿ ಆಕತಿ. ಈ ರೀತಿ ಇವನ್ನ ಜಾರಿ ಸೌಟ್ ಮ್ಯಾಗನ ತಯಾರಿಸಿ ಆಮ್ಯಾಗ ಎಣ್ಣೆಗೆ ಬಿಡ್ರಿ. ಅಥವಾ ನೀವು ಬೇಕಂದ್ರೆ ಇವನ್ನ ಡೈರೆಕ್ಟ್ ಆಗಿ ಎಣ್ಣೆಗೆ ಹಿಂಗ ಬಿಟ್ಟು ಕಟ್ ಮಾಡ್ಬೋದು. ಆದ್ರೆ ಎಣ್ಣೆ ಬಹಳ ಬಿಸಿ ಇರ್ತೈತಿ ನೋಡ್ರಿ, ಸೊ ಅದಕ್ಕಿಂತ ಇದ ಈಸಿ ಅನಿಸ್ತೈತಿ. ಇವನ್ನ ಹಿಂಗ ಜಾರಿ ಸೌಟ್ ಮ್ಯಾಗಿಂದ ಡೈರೆಕ್ಟ್ ಎಣ್ಣೆಗೆ ಬಿಡ್ರಿ. ಇವನು ನಾವು ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಹಿಂಗ ಹೊಳಸಿ ಹಾಕ್ತಾನ ಎರಡು ಸೈಡ್ ಹೊಂಬಣ್ಣ ಬಂದು ಒಳಗಿಂದ ಚಂದಾಗ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ನೋಡ್ರಿ ಇವು ರೆಡಿ ಅದವು. ಸೊ ನೀವು ಚಕ್ಲಿ ಸಾಚ ಇಲ್ಲ ಅಂದ್ರ ಈ ಟ್ರಿಕ್ನಿಂದ ಚಕ್ಲಿ ತಯಾರಿಸ್ಬೋದು. ಬರೀ ಇವು ಎಷ್ಟು ಕ್ರಿಸ್ಪಿ ಆಗ್ಯವಂತ ತೋರಿಸ್ತೀನಿ. ನಾನಿಲ್ಲಿ ಎಲ್ಲ ಚಕ್ಲಿ ಫ್ರೈ ಮಾಡಿ ತಗೊಂಡಿನಿ. ಇದರ ಸೌಂಡ್ ಕೇಳಿದ್ರನ ನಿಮ್ಗೆ ಗೊತ್ತಾಗ್ತಿರ್ಬಹುದು ಇವು ಎಷ್ಟು ಕ್ರಿಸ್ಪಿ ಆಗ್ಯವಂತ. ಇದನ್ನ ಮುರಿದು ತೋರಿಸ್ತೇನೆ ನೋಡ್ರಿ. ಪರ್ಫೆಕ್ಟ್ ನೋಡ್ರಿ, ಒಳಗಿನ ಸೈಡ್ ನೀವು ಇಲ್ಲಿ ನೋಡಾಕತ್ತಿರ್ಬಹುದು ಇವು ಎಷ್ಟು ಪಳ್ಳಾಗ್ಯವು. ಇವನ್ನ ನೋಡಿದ್ರನ ಗೊತ್ತಾಕತಿ ಚಕ್ಲಿ ಎಷ್ಟು ಸೂಪರ್ ಆಗಿ ಬಂದವಂತ. ನಾವು ಬಾಟಲ್ ಚಕ್ಲಿ ತಯಾರಿಸಿದ್ವಿ ನೋಡ್ರಿ, ಅವು ಅಷ್ಟ ಭಾಳ ಅಂದ್ರೆ ಭಾಳ ಪಳ್ಳಾಗ್ಯವು. ಸೊ ಇವತ್ತು ನಾನು ತಿಳಿಸಿರೋ ಈ ಟಿಪ್ಸ್ ಟ್ರಿಕ್ಸ್ ಮತ್ತು ಮೆಜರ್ಮೆಂಟ್ಸ್ ಫಾಲೋ ಮಾಡಿ ನೀವು ಈ ಅವಲಕ್ಕಿ ಚಕ್ಲಿ ಮಾಡ್ಕೊಂಡು ತಿನ್ರಿ. ಹೆಂಗೆ ಬಂದು ಅಂತ ಕಮೆಂಟ್ನ್ಯಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಕ್ರಿಸ್ಪಿ ಕ್ರಂಚಿ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.